ಸಿಂಧಿ ಕುಡ್ತೀರ ಇಲ್ಲ ಸಾರಾಯ ಕುಡ್ತೀರ ಸಿಂಧಿ ಮದುವೆ ಆಗ್ತೀರಿ ಇಲ್ಲ ಇಸ್ಪೇಟ್ ಆಡ್ತೀರಿ ಇಲ್ಲ ಮಟಗ ಆಡ್ತೀರಿ ಇಸ್ಪೇಟ್ ಮಟಗ ಎರಡು ಇಸ್ಪೇಟ್ ಆಡಿದ್ದವನು ನಮಗೆ ಮಾಡ್ತಾನ ಮೋಸಿ ಮಾಡಿದ್ದವನು ಮದುವೆ ಆಗ್ತೀರಿ ಇಲ್ಲ ಸ್ಟೆಪ್ನಿ ಇಡ್ತೀರಿ ಮದುವೆ ಸಮಾಚಾರ ಮದುವೆ ಎಲ್ಲ ಕಂತ್ರಿ ನನ್ನ ಮಗನೇ ಇದೆಲ್ಲ ನಿನ್ನ ಕೈ ಚಳಕಂತ ಕಾಣ್ತದಲ್ಲ ಮಾಸ್ತರ ಸಡಕೋಜರ ಇದೆಲ್ಲ ಊರಿಗೆ ವಿಷಯ ತಿಳಿಸಿ ಇವತ್ ನೀ ನನ್ನ ಕೈಯಿಂದ ಹೆಂಗ ಪಾರ ಇವಕ್ಕಿ ನೋಡೇ ಬಿಡ್ತೀನಿ. ಯಾಕಲೇ ಚಂದ್ರಮ್ಮ ಕುಂಡಿ ಗಿಂಡಿ ತುಂಬೈತೆ ಅಲ್ಲದೆ ನಿಮ್ಮ ಯಾವ್ದಲ್ಲಿ ಮೋಸಿದವರು ತೆಲಿಗಿನ ಕೆಟ್ಟತ್ತೆ ಏನು ಯಾವ್ದಲ್ಲಿ ಮೋಸದೇವರ ಅಲ್ಲ ತಿಳಿದಾರದ ದಡ್ಡ ದಂಡಪ್ಪಗ ಏನೇನು ಮಂಕು ಬೂದಿ ಉಗ್ಗಿ ಅವಂದೆಲ್ಲ ದುಡ್ಡು ತಿಂದು ಊರಾಗೆಲ್ಲ ನಾ ಸಾಚಾರ ಅಂತ ಹೇಳ್ಕೊಂಡ್ ತಿರುಗಾಡಕತ್ತೀಯಲ್ಲ ಏನು ಬೇಡ ನಂಗಿಲ್ಲ. ಇದ್ರಾಗ ನಮ್ಮ ಪ್ರೀತಿಗೆ ಬೆಂಕಿ ಹಚ್ಚಕೊಂಡಿದ್ಯಲ್ಲಪ್ಪ ಅದು ಚಕೋರಿ. ಈ ಮರ್ಯಾದ ಮಾತು ಕೇಳಿ ನನ್ನ ಪ್ರೀತಿಗೆ ತಿರಸ್ಕಾರ ಮಾಡಿದೆಯಲ್ಲ ತಡಕ ತಿರ್ನಾಕಂತಿ ಮಣ್ಣು ಸ್ವಲ್ಪ ತಡಕ ಇವತ್ ನೀ ಹೆಂಗ್ ಪಾರಾಗಿ ಹೋಗ್ತಿ ನೋಡೇ ಬಿಡ್ತೀನಿ. ಏನೋ ಚಿಕ್ಕಣ್ಣ ಚಂದ್ರ ಹೇಳೋ ಮಾತು ಕರೆನ ನಿನ್ನ ಮಕ್ಕಳು ಮೋಸ ಮಾಡಿದ್ಯಾ ಆ ಕಡೆ ಈ ಕಡೆ ನೋಡಕತ್ತಿ ತಪ್ಪಿಸ್ಕೊಳಕ್ ನೋಡಕತ್ತಾನ ತಪ್ಪಿಸಿಕೊಂಡು ತಿರುಗಾಡಕ ನನ್ನ ಕಳ್ತನ ಮಾಡಿ ಏನ ಹೇ ಚಕೋರಿ ನೀ ಕೈ ಕೊಟ್ಟು ಬಿಟ್ಟಿದಲ್ಲ ಅದಕ್ಕೆ ಇವ ಹುಚ್ಚಾಗಿ ಬಿಟ್ಟನ ಹಿಂದೆ ನಡಿ ಹೋಗಮ್ ನಡಿ. ಎಲ್ಲಿ ಹೋಗಿ ಮೋಸ ಮಾಡಿ ನಂದೇನ್ ರೊಕ್ಕ ತಗೊಂಡಿಲ್ಲ ಅದಕ್ಕೆ ಬಡ್ಡಿ ಗಂಟು ದಂಡ ಅಂತ 10,000 ರೂಪಾಯಿ ತಗೊಳಕಂದ್ರೆ ನೀನು ಬಿಡಂಗಿಲ್ಲ. ಈ ಸುಡುಗಾರ ಸುಳೆ ಮಗ ಚಂದ್ರಮ್ಮ ನನ್ ಕೆಲಸ ಎಲ್ಲ ಕೆಡಿಸಿಬಿಟ್ಟು ನಂಗೆ ಕಾಣ್ತದ. ಏ ಕೊಡಿ ದಂಡಪ್ಪ ನಿನಗೇನು ಸ್ವಲ್ಪ ಬುದ್ಧಿಗಿದ್ದೆ ಐತೆ ಇಲ್ಲ ಈ ಬದ್ಮಾಸ್ ಮಾತುಗಳು ಹೆಂಗ್ ಬೇಕ ಹಂಗ ಮಾತಾಡಕತ್ತೀಯಲ್ಲ ದಂಡ ತಗೊಳ್ಳೋ ಅಂತ ತಪ್ಪು ನಾನಾರ ಏನ್ ಮಾಡಿನಿ ಇನ್ನೇನ್ ಮಾಡ್ಬೇಕಂತ ಮಾಡಿಲ್ಲ ಇನ್ನೇನು ಮಾಡ್ಬೇಕಂತ ಮಾಡಿ ಊರಾಗ ನನ್ನ ಆ ಕಾರ್ಪೊಡಿ ಮಿಷನ್ ಐತಿ ಈ ಕಾರ್ಪೊಡಿ ಮಿಷನ್ ಐತಿ ಅಂತ ಹೇಳಿ ಇದ್ದು ಬಂದು ದುಡ್ಡೆಲ್ಲ ನುಂಗಿ ನನಗ ಮೋಸ ಮಾಡ್ಬೇಕಂತ ಮಾಡಿ ಈ ವಿಷಯ ಎಲ್ಲ ಊರ್ ಮಂದಿಗೆ ತಿಳಿಸಿ ನಿನ್ನ ಕೈ ಕಾಲ ಕಟ್ಟಿ ಮುಡಿಸಿಲ್ಲ ನೋಡ್. ಇವ್ ಮಾತು ಏನ್ ಕೇಳಕತ್ತಿ ಒಟ್ಟಿಗೆ ಅಂತವಲ್ಲ ಬಾಳ ಒಳ್ಳೆವದನ ಸುಮ್ಮನೆ ಬೆಳಕದೈತಿ ಮತ್ತೆ ನಾನು ನಿನ್ ಮಾತು ಕೇಳಿ ಈಗ ನಾನು ಹೌದೋ ಮಾರ ನಾನು ಹೋಗಿ ಈಗ ಅವ್ ಊರಾಗ ಹೋಗಿ ಏನ್ ಮಾಡ್ತಾನ ವಿಷಯ ತಿಳ್ಕೊಂಬಂದಿ ಅವನೇನ್ ನೋಡಿರೋ ಊರಾಗ ನಿಂದ್ರಕ್ ಜಾಗ ಇಲ್ಲ ತುಂಬಾ ಕೂಳಿಲ್ಲ ಹಿಂಗ ಮೋಸ ಮಾಡಿ ತಗೊಂಡಿರೋ ಸಾಲಕ್ಕೆ ನೀರ್ ಎತ್ತಕ್ಕ ನಿನ್ನ ಸಂಘ ಮಾಡ್ಯಾನವ ನಿನಗೇನ್ ಗೊತ್ತೈತನ ಏನಿದೆ ನಿನ್ನ ಹಕ್ಕಿಕತ್ ಇವ್ರು ಹೇಳೋ ಮಾತು ಏನ ಮತ್ತ ನನ್ನ ಮಾತು ಸುಳ್ಳು ಹೇಳಿದ್ರ ಅಲ್ಲ ಮೆಡ್ ಮಾಸ್ತರ್ ಬರಕತ್ತೆ ನೋಡಿ ಅವ್ನ ಮಾತಾಡ ಕೇಳಿ
ತಾನೊಂದು ಬಗೆಯುವಾಗ ಬೇಕು ಬೇಡುಗಳಿಗೆ ಇನ್ಯಾವ ಭರವಸೆ ಉಂಟು, ಇನ್ಯಾರ ಹರಕೆ ಆಶೀರ್ವಾದಗಳಿಗೆ ಫಲ ಉಂಟು, ಇನ್ನೆಲ್ಲಿ ನ್ಯಾಯ ನೀತಿ ಧರ್ಮಗಳಿಗೆ ನೆಲೆ ಇನ್ನೆಂದೂ ಸೌಜನ್ಯ ಸದ್ಭಾವನೆಗಳಿಗೆ ಶಾಂತಿ ನೆಮ್ಮದಿ ಉಂಟು. ಏ ವಿಧಾತ, ನೀ ಸೃಷ್ಟಿಸಿದ ಈ ಜೀವ ಸಂಕುಲಗಳ ಹಾಗೂ ಹೋಗುಗಳ ಪ್ರಾರಬ್ಧವೆಂಬ ಸಿರನಾಮವನ್ನಿಟ್ಟು ಹಸುರ ದುಷ್ಟ ಶಕ್ತಿಗೆ ಕುಮ್ಮಕ್ಕು ನೀಡ್ತಾ ಇದೆಯಾ? ಮುಕ್ತ ಜನರಿಗೆ ದೈವ ವಿಧೇಯಕರಿಗೆ ಮೋಸ ಮಾಡ್ತಾ ಇದೆಯಾ? ಯಾವುದು ಹಣೆ ಬರ, ಎಲ್ಲಿದೆ ಗ್ರಹ ಬಲ, ಹೇಗಿದೆ ಪ್ರಾರಬ್ಧ? ಎಲ್ಲ ಸುಳ್ಳು, ಮೋಸ, ಸುಳ್ಳು, ಮೋಸ. ಪ್ರಕಾಶನ ಸಾವಿಗೆ, ಲಕ್ಷ್ಮಿಯ ಕೊರಳಿಗೆ ಯಾವ ಪಾಪವೂ ಪ್ರಾರಬ್ಧವಲ್ಲ. ಅವಳ ದುರಂತ ಹಣೆ ಬರಕ್ಕೆ ಹೊಣೆ ಯಾರು? ಅವಳ ದುರಂತ ಹಣೆ ಬರಕ್ಕೆ ಹೊಣೆ ಯಾರು? ಪ್ರಕಾಶ್, ಪದೇ ಪದೇ ನಿನ್ನ ಉಪಕಾರವನ್ನು ಹೇಗೆ ತೀರಿಸಲಿ ಎಂದು ಹಂಬಲಿಸುತ್ತಾ ಇದೆಯಲ್ಲ, ಈಗ ನೋಡಿದೆಯಾ? ಅದೇ ಪ್ರತ್ಯುಪಕಾರವೇ ನಿನ್ನ ಮೃತ್ಯುವಿಗೆ ಕಾರಣವಾಗಿದೆ. ನಿನ್ನನ್ನು ಕಳೆದುಕೊಂಡ ಸಂತಾಪ ಲಕ್ಷ್ಮಿ ವಿಧವೆಯಾದ ವ್ಯಾಕುಲ ತಾಳದೆ ಸುರಾದೇವಿಗೆ ಬರೆ ಹೋದರು ಅಂತರಂಗದ ಹುರಿ ಆರದಾಗಿದೆ. ಪ್ರಕಾಶ್, ಆರದಾಗಿದೆ. ಹುರಿಯೋ ಕಿಚ್ಚಿಗೆ ತುಪ್ಪ ಸುರಿದರೆ ಅದೇಗಪ್ಪ ಆರುತ್ತೆ. ಯಾರು? ಓಹೋ ಪಿತೃದೇವೋಭವ, ಮಹಾದೇವಪ್ಪನ ಸಾವಿಗೆ ಕಾರಣವಾಗಿರೋ ಮಹಾನುಭಾವ, ಮಗನ ಉದಾತ್ತ ಗುರಿಗಮ್ಮೆಗಳಿಗೆ ಗದಾ ಪ್ರಹಾರ ಮಾಡಿ ನನ್ನ ಶಾಂತಿ ನೆಮ್ಮದಿಯನ್ನೇ ನಾಶ ಮಾಡಿದ ಶತ್ರು ಜೀವ ಮತ್ಯಾವ ಉದ್ದೇಶಕ್ಕಾಗಿ ತಮ್ಮ ಹಾಗವರ? ಈ ನಿನ್ನ ಹುಚ್ಚು ವರ್ತನೆ ನನ್ನಿಂದ ನೋಡಲಾಗದೆ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೇನೆ ವಿಜಯ್. ಯಾಕೆ ವಿಜಯ್, ಊಟ ನಿದ್ದೆ ಬಿಟ್ಟು ಏನೋ ನಿನ್ನ ಸ್ಥಿತಿ? ಈ ಹಾಳು ಚಟಗಳಿಗೆ ದಾಸನಾಗಿ ಬಿಟ್ಟರೆ ನಿನ್ನ ಆರೋಗ್ಯದ ಗತಿಯೇನೋ, ನಿನ್ನ ಜೀವನದ ಸ್ಥಿತಿಯೇನೋ? ಆರೋಗ್ಯ ಜೀವ ಇರೋ ಶರೀರಕ್ಕೆ ಮಾತ್ರ ಅಲ್ಲವೇ ಆರೋಗ್ಯ ಅನಾರೋಗ್ಯಗಳ ಹೆದರಿಕೆ. ಉಸಿರಾಡೋ ಈ ಶವನ ಸ್ಥಿತಿಗಳ ಬಗ್ಗೆ ನಿಮಗೆ ಕಪ್ಪ ಚಿಂತೆ? ವಿಜಯ್, ನನಗಿಲ್ಲದೆ ಯಾರಿಗಿರುತ್ತೆ ಹೇಳು ವಿಜಯ್? ನಿನ್ನ ಈ ಹಿಂಸೆಯನ್ನು ನೋಡಿ ನನ್ನಿಂದ ತಡ್ಕೊಳ್ತಾಗಿದೆ. ಯಾಕೋ ಏನಾಗಿದೆ ಎಂದು ಈ ರೀತಿ ಕುಡಿದು ಸಾಯ್ತಾ ಇದೆ ವಿಜಯ್? ಏನಾಗಬಾರದಿತ್ತೋ ಅದು ಆಗಿ ಹೋದ ಹಣವು ಒಟ್ಟು ಸಾರ್ಥಕ ಮಾಡಿಕೊಳ್ಳುವ ಸಾಹಸದಿಂದ ಒಂದು ಹೆಣ್ಣಿನ ಜೀವನ ನರಕ ಮಾಡಿದ ಪಾಪಕ್ಕಾಗಿ, ಮಾನವತೆ ಇಲ್ಲದ ನರವ್ಯಾಘ್ರನ ಉದರದಲ್ಲಿ ಹುಟ್ಟಿದ ತಪ್ಪಿಗಾಗಿ, ನನ್ನ ಆದರ್ಶ ಕನಸುಗಳಿಗೆ ವಿರೋಧಾಭಾಸವಾಗಿ ಚಿತ್ರಿಸಿದ ಕರ್ತವ್ಯಕ್ಕಾಗಿ ಅಪ್ಪ, ಕರ್ತವ್ಯಕ್ಕಾಗಿ. ಅವರವರ ಹಣೆ ಬರಕ್ಕೆ ಯಾರು ಏನೋ ಮಾಡೋಕ್ಕಾಗುತ್ತದೆ? ನೀನು ಒಂದು ರಥ, ಅವಳ ಬಗ್ಗೆ ಯಾಕಪ್ಪ ಇಷ್ಟು ಚಿಂತೆ ಮಾಡಿ ಬರ್ತಾ ಇದೆಯಾ? ಅವಳ ವ್ಯಸನದಲ್ಲಿ ನಾಳೆ ನಿನಗೇನಾದ್ರು ಆಘಾತವಾದರೆ ನನ್ನ ಗತಿಯಲ್ಲಿ ಸುಳ್ಳು. ನಿಮ್ಮ ತೃಪ್ತಿ ನನ್ನ ಸಂತೋಷದಲ್ಲಿಲ್ಲ, ನಿಮ್ಮ ಹಾಡು ಶ್ರೀಮಂತಿಕೆಯ ಅಸಹ್ಯ ಪ್ರದರ್ಶನದಲ್ಲಿದೆ. ಅದೇ ಅಲ್ಲವೇ ನನ್ನನ್ನು ಜೀವಂತ ಎಡವಾಗಿ ಮಾಡಿತ್ತು. ನಿನ್ನ ನೋವು ಸಂಕಟ ನನಗೇನು ಅರ್ಥ, ಆದರೆ ನಾನೇನು ಮಾಡಲಿ? ಈಗ ನೀವು ಏನನ್ನೂ ಮಾಡಬೇಕಾಗಿಲ್ಲ. ನಿಮ್ಮ ಸಂತೋಷಕ್ಕಾಗಿ ಈಗ ನಾನೇನು ಮಾಡಬೇಕಾಗಿದೆ ಅಷ್ಟು ಹೇಳಿ. ಎಷ್ಟೇ ಕಷ್ಟವಾದರೂ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ವಿಜಯ್, ಈಗ ನನಗೆ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಹಿಂದೆ ಆ ದೇಹಸಾಗರನಿಗೆ ಭೇಟಿಯಾಗಿ ನಾಳೆ ಆ ಚೇತಳ ಜೊತೆ ಮದುವೆ ಮಾಡೋದು.
ಓಹೋ ಹೋ 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 ನಿಮಗಿನ್ನೂ ಹಳೆ ಹುಚ್ಚು ಬಿಟ್ಟಿಲ್ಲವೋ? ಯಾರಾದರೂ ಆಗಲಿ ನನಗೇನಾಗಬೇಕಾಗಿದೆ? ನಿಮ್ಮ ಸಂತೋಷಕ್ಕಾಗಿ ಅಲ್ಲವೇ ನಾನು ಈ ಮದುವೆಗೆ ಒತ್ತುಕೊಂಡಿರೋದು? ನಿಮಗೋಸ್ಕರ ಅಲ್ಲವೇ ಅವಳ ಜೊತೆ ಜಗಳ ಕಾದು ಮನೆ ಬಿಟ್ಟು ಬಂದದ್ದು? ಈಗ ನೀವು ಸಂಕಲ್ಪ ಮಾಡಿಕೊಂಡಿರೋ ಆ ಧನಲಕ್ಷ್ಮಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಕೃತಾರ್ಥನಾಗುವೆ ಅಪ್ಪಾಜಿ, ಕೃತಾರ್ಥನಾಗುವೆ. ಆಯ್ತು ವಿಜಯ್, ನಿನ್ನೆ ಇಚ್ಛೆಯಂತೆ ಆಗಲಿ, ನಾನಿನ್ನು ಬರ್ತೇನೆ. ಶಾಸ್ತ್ರಿಗಳು ಕೆಲವೊಂದು ಸಲ ಮಡಿವಂತರ ಹಡಿದಾವರೆಗಳು ಮಾರ್ಗ ತಪ್ಪಿ ನಡೆಯುತ್ತವೆ. ನುಡಿಮುತ್ತುಗಳು ಸತ್ಯದ ಕತ್ತನ್ನು ಇಸುಕುತ್ತವೆ ಅಲ್ಲವೇ ಶಾಸ್ತ್ರಿ? ಶಾಸ್ತ್ರಿಗಳೇ, ಅದೇನೇ ಇದ್ರು ತಾವು ಇಂಥ ಸ್ಥಳಕ್ಕೆ ಬರುವುದು ತರವಲ್ಲ. ವಿಜಯ್ ಚೈತ್ರಳನ್ನು ಮದುವೆಯಾಗಲು ಒಪ್ಪಿಕೊಂಡಿರ್ತಾರೆ. ಮದುವೆ ಸಿದ್ಧತೆ ಮಾಡೋಣ, ನಡೀರಿ ಹೋಗೋಣ. ಹೌದೇ, ಸಂತೋಷ, ತುಂಬಾ ಸಂತೋಷ. ಸಾಕಾರ್ರಿ, ನೀವು ನಡೆಯಿರಿ. ಈ ಜಮೀನ್ದಾರ ಹತ್ತಿರ ಒಂದು ಮುಖ್ಯವಾದ ಕೆಲಸವಿದೆ, ಆದಷ್ಟು ಬೇಗ ಮುಗಿಸಿಕೊಂಡು ಬರುತ್ತೇನೆ. ಸರಿ, ಅದೇನೋ ಸ್ವಲ್ಪ ಬೇಗ ಮುಗಿಸ್ಕೊಂಡು ಬಂದ್ಬಿಡಿ. ನಾನು ನಿಮ್ಮ ದಾರಿಯನ್ನೇ ಕಾಯುತ್ತಾ ಕುಳಿತಿರುವೆ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಸಾವುಕಾರ್ರಿ, ನೀವು ಹೋಗೋದಿಲ್ವೇ? ಹೋಗ್ತೀನಿ. ಮತ್ತೊಬ್ಬರಿಗೆ ತೊಂದರೆ ಕೊಡೋ ಅಭ್ಯಾಸ ನನಗಿಲ್ಲ. ಧಾರಾಳವಾಗಿ ನಿಮ್ಮ ಕಾರ್ಯವನ್ನು ಮುಂದುವರಿಸಬಹುದು. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಕುಡಿಯಿರಿ ಶಾಸ್ತ್ರಿಗಳೇ, ಕುಡಿಯಿರಿ. ಇಂದು ಈ ಚಿತ್ರ ಶರ್ಮನ ಸಮಾರಂಭ. ಲಕ್ಷ್ಮಿಯ ಶೀಲದ ಸೋಗು, ಆ ಸಂತೋಷದ ಸ್ವಾಭಿಮಾನದ ಬಿರುಕು, ಇವೆರಡನ್ನು ಏಕಕಾಲದಲ್ಲಿ ಬಗ್ಗು ಬಡಿದ ಈ ಚಿತ್ರ ಶರ್ಮನ ವಿಜಯ. ಶಾಸ್ತ್ರಿಗಳೇ, ನಾಳೆ ಆ ಸಂತೋಷನನ್ನು ನನಗೆ ಬಾರದಂತೆ ನೀವು ನೋಡಿಕೊ. ನೀನು ನನಗೆ ಆ ಲಕ್ಷ್ಮಿ ಕೈ ಮೀರದಂತೆ ನೀನು ನೋಡಿ. ಖಂಡಿತವಾಗಿ ನೋಡಿಕೊಳ್ಳುತ್ತೇನೆ. 50, 50 ಇದು ತಗೊಂಡು ಚಿಕನ್ ಕಾರ್ಪೊರೇಷನ್ ಹಾಕ್ಬಿಡು. 1 2 ತಗೊಂಡ್ಬಿಡು.
ಬಿಡೋದು. ಇಟ್ರೆ 3 ಕೊಟ್ರೆ 4, ಇಟ್ರೆ 3 ಕೊಟ್ರೆ 4. ಇಟ್ರೆ 3 ಕೊಟ್ರೆ 4. ಇದನ್ನು ತಗೊಂಡೋಗ್ಬಿಡೋದು. ಚಿಕನ್ ಕಾರ್ಬನ್ ಮಿಷನ್ 1ಕ್ಕೆ 3 ತಗೊಂಡ್ಬಿಡೋದು. ಎಷ್ಟು ತಗೋಬೇಕು? 1ಕ್ಕೆ 3 ತಗೋಬೇಕು. ಎಷ್ಟು ಚಂದ ಕಾಣಕತ್ತೀವಿ ಇವತ್ತು. ಚಿ ಆಗಿ ಕಣ್ಣು ನಾಯಿ ಕಣ್ಣು ಕೂಗಿ ಕಣ್ಣು ಎಲ್ಲರ ಕಣ್ಣು ಬಿದ್ದೋಗಿ. ಚಿಕ್ಕೋರಿ ನಾ ಇದೊಂದು 25,000 ರೂಪಾಯಿ ನಾನು ಚಿಕನ್ ಕಾರ್ಪೊರೇಷನ್ ಯಾಕೆ ಬರ್ತೀನಿ. ನೀ ಏನ್ ಚಿಂತೆ ಮಾಡ್ಬೇಡವ. ನಾ ಬರ್ಲೆ. ಆಹಾ ನನ್ನ ಮದುವೆ ಐತೆ, ಓಹೋ ನನ್ನ ಮದುವೆ ಐತೆ, ಆಹಾ ನನ್ನ ಮದುವೆ ಐತೆ, ಓಹೋ ನನ್ನ ಮದುವೆ ಐತೆ, ನಾನು ಈಗ ಬಂದ ಪಾವ್ ಪಾವ್ ಪಾವ್. ಚಕೋರಿ, ನಿಮ್ಮ ಅಪ್ಪನ ಸ್ಥಿತಿ ನೋಡಿದ್ರ ನನಗೊಂದು ನಮೂನಿ ಕಳ್ ಕಿತ್ತಿ ಬಂದಂಗಾಕೈತಿ. ಅಲ್ಲ ಇವನವನು ಜುಬ್ತಾನ ಮಾಡಿ ಕೂಡಿಟ್ಟು ಹಣೆ ಎಲ್ಲ ಮಂದಿ ಬಾಯ ಇಟ್ಟು ಈಗ ನೋಡಿ ಹುಚ್ಚಾಗಿ ತಿರ್ಗಾಡಕತ್ತಾನ. ಅಲ್ಲ ಎದುರು ನೋಡಕತ್ತಿ ಹೆಂಗ್ ನಿಂತಿಯಲ್ಲೋ ಬಂಡಿ ನಿಂತಂಗ. ನಿನಗೇನ್ ಅನ್ಸವಲ್ತಾನ? ಏನ್ ಅನಿಸ್ಬೇಕು ಬಿಡ ನೀನ. ರೊಕ್ಕ ಇದ್ದಾಗ ಅವನ ಉತ್ತರ ತರ ಮಾಡ್ತಿತ್ತು, ಈಗಂತ ಪೂರ್ತಿ ರೊಕ್ಕನ ಕಳ್ಕೊಂಡ್ಬಿಟ್ಟಾನ. ಅದಕ್ಕ ಹಂಗಿ ಪಂಗಿ ಹರ್ಕೊಂಡು ಈ ನಮ್ಮನ್ನ ಮಾಡಾಕತ್ತೈತಿ ಅಷ್ಟ. ಅದೇನು ಕರೆ ಐತಿ. ಈ ದುಡ್ಡಿನ ವ್ಯಾಮೋಹನ ಹೆಂಗ ಮಾಡ್ಸೈತಿ ಚಕೋರಿ. ಅದ್ರಾಗ ಈ ಜಿಬ್ಬುತಾನ ಅನ್ನೋದು ಒಂದು ದೇವ್ರ ಶಾಪ ಅಂತ ಕಣ್ಣಿ ಬಿಡಾಕತ್ತೋ. ಈ ಜಿಬ್ಬುತಾನ ಅನ್ನೋದು ಅದೊಂದು ದೇವ್ರ ಶಾಪ ಐತಿ ಅಂತ ಇವ್ರು ಹಿಂದಿನ ಜನದಾಗ ಏನ್ ಮಾಡಿರ್ತಾರ ಗೊತ್ತಾನೆ? ಯಾರ್ದೋ ಮನೆ ಮುಚ್ಚಿ ಯಾರ್ದೋ ಮನೆ ಹಾಳು ಮಾಡಿ ಗಂಟು ಮುಳಿಸಿ ಸತ್ತಿರ್ತಾರಂತ. ಅದಕ್ಕ ಮತ್ತೆ ಈ ಜನ್ಮದಾಗ ಉಡ್ಸಿ ಕಳಿಸಿರ್ತಾರಂತ ದೇವ್ರು. ಜುಪ್ತನ ಮಾಡಿಟ್ಟು ಬೇರೆದವರ ಬಾಯಾಗಿಟ್ಟು ಮ್ಯಾಕ್ ಹೋಗ್ಲಿ ಅಂತ. ಬೇರೆದವ್ರ ಬಾಯಾಗ ಯಾಕೆ ಇಡ್ತಾರ? ಯಾರು ತಿಂದಿರ್ತಾರ ಅವ್ರ ಬಾಯಾಗ ಇಡ್ತಾರ. ಸ್ವಂತ ಮಗಳಾಗ ನಾನು 1 ರೂಪಾಯಿ ತಿಂದಿಲ್ಲ, ಯಾವ ನನ್ನ ಮಗ ಬಂದು ಇದ್ದಿದ್ದ ಆಸ್ತಿ ಎಲ್ಲ ತಿಂದು ನೆಕ್ಕಿ ಹೋಗ್ಬಿಟ್ಟು ನೋಡ್ ಚಕೋರಿ, ನಮ್ ಸಾವುಕಾರನ ವಿಜಯ ಪ್ರಸಾದ್ ಹಣೆಬಾರ ನೋಡಿದಿಲ್ಲ ಹೆಂಗೈತಿ. ಲಕ್ಷ್ಮಿನೇ ಮದುವೆ ಮಾಡ್ಕೋಬೇಕಂತ ಹಠ ತೊಟ್ಟು ಇಡೀ ತನ್ನ ಆಸ್ತಿ ಐಶ್ವರ್ಯ ಸಂಪತ್ತೆಲ್ಲ ಬಿಟ್ಟು ಈಗ ಹೆಂಗಾಗ ನೋಡಿದ್ರೆ ನಮಗೆ ಒಂದ್ ನಮನಿ ಕಳ್ಳು ಚುರ್ರು ಅಂತದ. ಮನೆ ಬರಕು ಮನೆ ಯಾರು ಅಂತ ಅವ್ರ ಜೀವನ ಅವ್ರ ಯಾಕೆ ಹಾಳು ಮಾಡ್ತಾರ? ಆಕಿ ಹಣೆ ಬರ್ದಾಗ ಹಂಗಿದ್ದ ಹಂಗಾಗಿ ಹೋದ್ರು. ಆಕಿ ಬಗ್ಗೆ ನಾವ್ಯಾಕೆ ತಲೆ ಕಟ್ಕೊಂಡು ಹೋಗಿ ಬಾ ಮನೆ ಹೋಗೋಣ. ಮನ್ಸಿಗೆ ತೀರಾ ಬೇಸರ ಆದ್ಮೇಲೆ ಮತ್ತೆ ಏನ್ ಮಾಡ್ತಾರ? ನಿಮ್ಮಂತರ ಏನಾದ್ರು ಕೈ ಕೊಟ್ಟಿರಂದ್ರೆ ಮುಂಜಾನೆ ಕುಡ್ಕಂತ ಕುಂದ್ರೋದು. ಹಂಗಾಗ್ಯದ ಈಗ ವಿಜಯ ಪ್ರಸಾದ್ ಅಲ್ಲವ ನೀವು. ನಾನು ಮದುವೆ ಆಗಿಲ್ಲ, ನೀವು ಒಳ್ಳೆ ಹಾಕಿದೀವಿ ಅವ ಮನೆ ಆಗಿದ್ದಿಲ್ಲ, ಈಗ ಆಗಿನಿಲ್ಲ. ನನ್ನ ಆಳೋದಕ್ಕೆ ಇವತ್ತು ಮಾಡ್ಯಾರ ಮದುವೆ. ಬಂಗಾರ ಕೇಳಿದ್ರ ಬಂಗಾರ ಹಾಕಿ ಇದ್ದಕ್ಕೆ ಯಾಕೆ ಸಾಕು ನನಗೇನು ಬೇಡ.
ಮದುವೆ ಅಂತ ಕರೆಯಲ್ಲಪ್ಪ, ನಿಂಗೆ ಹೇಳ್ಬಿಡು ಮಂತ್ರ ಹೇಳ್ಬಿಡುವ, ಮದುವೆ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡಿ. ಆತ್ಮೀಯ ಬಂಧುಗಳೇ, ದಯವಿಟ್ಟು ಯಾರು ಗಾಬರಿ ಆಗಬೇಡಿ. ಇಲ್ಲಿ ನಡೀತಾ ಇರೋ ಈ ದೈವ ವಿವಾಹವು ಸತ್ಯಾರ್ಥ ಪ್ರಕಾಶ ಪ್ರತಿಪಾದಿಸಿದ ಅಷ್ಟವಿಧ. ಮದುವೆಗಳಲ್ಲಿ 8 ವಿಧಗಳಿದ್ದರೂ ಫಲಗಳು ಮಾತ್ರ ಎರಡು ತಾನೆ. ಒಂದು ಶುಭ, ಇನ್ನೊಂದು ಅಶುಭ. ಈ ಶುಭ ಅಶುಭ ಫಲಗಳನ್ನು ಸರ್ವಸಾಮಾನ್ಯವಾಗಿ ಎಲ್ಲರೂ ಮೊದಲೇ ಪಂಚಾಂಗವನ್ನು ಕೇಳಿಯೇ ತಿಳಿದುಕೊಂಡಿರುತ್ತಾರೆ ಅಲ್ಲವೇ? ಆದರೆ ನಾನು ಯಾವ ಮದುವೆ ಪರಿಶುದ್ಧ ಭಾವನೆ ನಿರ್ಮಲ ಮನಸ್ಸಿನಿಂದ ಕೂಡಿರುತ್ತದೋ ಅದು ಶುಭ ಲಗ್ನ ಅಂತ ನನ್ನ ಭಾವನೆ. ಯಾವ ಮದುವೆ ಇನ್ಯಾವುದೋ ಒಂದು ಉದ್ದೇಶದಿಂದಲೋ ಅಥವಾ ಇನ್ಯಾವುದೋ ಒಂದು ದುರುದ್ದೇಶದಿಂದಲೋ ನಡೀತಾ ಇದೋ ಅದು ಅಶುಭ ಲಗ್ನ ಅಂತ ನನ್ನ ಭಾವನೆ. ಕಾರಣ, ಈ ಲಗ್ನದ ಫಲಪ್ರಸಂಗವನ್ನು ಅರಿತ ನಾನು ನನ್ನ ಕಾಯ ವಾಚ ಮನಸಾಕ್ಷಿಗೆ ವಂಚನೆ ಮಾಡಿಕೊಳ್ಳುವ ಮುಂಚೆ ತಮ್ಮಲ್ಲಿ ಒಂದು ಸತ್ಯ ಸಂಗತಿ ತಿಳಿಸಿ ಚೈತ್ರಳ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತೇನೆ. ವಿಜಯ್, ಏನ್ ಮಾತಾಡ್ತಾ ಇದೀಯಾ? ಅರಿವಿದೆ ತಾನೇ ನಿನಗೆ? ಕಟ್ತೀನಿ ಅಪ್ಪಾಜಿ, ಕಟ್ತೀನಿ. ಉದ್ದೇಶಿತ ಈ ಮದುವೆ ಮುಹೂರ್ತಕ್ಕಿಂತಲೂ ನಿಮ್ಮ ಸ್ವಾರ್ಥ ಆಸೆ ಈಡೇರಿಸಬೇಕಾದದ್ದು ಮುಖ್ಯ ಅಲ್ಲವೇ? ಹಾಗಂತ ನಾನು ಪವಿತ್ರವಾದ ಈ ದೈವ ವಿವಾಹಕ್ಕೆ ದ್ರೋಹವೆಸಗಲಾರೆ. ಹಾಗೇನಾದ್ರೂ ದ್ರೋಹವೆಸಗಿದ್ದೇ ಆದರೆ ನಾಳೆ ನಿಮ್ಮ ಅನಿರೀಕ್ಷಿತ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಎಂಬ ನಂಬಿಕೆ ನನಗಿದೆ ಅಪ್ಪಾಜಿ. ವಿಜಯ್, ಅವಳೇನೇ ಒಪ್ಪಿಕೊಂಡ್ರು ನೀನು ಮಾತ್ರ ಅವಳ ಕೊಳ್ಳಿಗೆ ತಾಳಿ ಕಟ್ಟಿಕೊಡುದು. ಯಾಕೆ ಅಪ್ಪಾಜಿ? ಪವಿತ್ರ ಕಳಂಕಿತವಾದರೆ ಏನಾಯ್ತು? ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಲ್ಲ, ಯಾರು ಅದನ್ನು ಕಬಳಿಸಿಲ್ಲ. ಮಾನ ಇಲ್ಲದಿದ್ದರೆ ಏನಾಯ್ತು? ಮಿಲ್ಲು ಮಹಲುಗಳಿವೆಯಲ್ಲಪ್ಪ. ವಿಜಯ್, ನೀನೇನ್ ಮಾತಾಡ್ತಾ ಇದೀಯ? ಅರಿವಿದೆ ತಾನೆ? ಆ ಎಚ್ಚರ ಸ್ಥಿತಿಯೇ 3 ಜನ ಅಮಾಯಕರ ಮುಕ್ತ ಅಮಾಯಕರ ಕಾರಣವಾಗಿರುವ ಒಂದು ದುಷ್ಟ ಶಕ್ತಿಯ ವಿರುದ್ಧ ಕಿಡಿಕಾರುತ್ತೇವೆ. ಒಂದು ನಿಮಿಷ ಇರಿ. ಆತ್ಮೇರೆ, ಈ ಚಾಂಡಾಲರ ರಹಸ್ಯ ಕುತಂತ್ರಗಳನ್ನು ಬಹಿರಂಗಗೊಳಿಸುವ ಮುಂಚೆ ತಮ್ಮಲ್ಲಿ ನನ್ನದು ಒಂದು ಭಿನ್ನಾಹ. ನೀವ್ಯಾರು ಗಲಾಟೆ ಮಾಡದೆ ಶಾಂತ ಚಿತ್ತರಾಗಿ ಸತ್ಯ ಏನು ಅಂತ ಅರಿತುಕೊಂಡ ಮೇಲೆ ನಮ್ಮ ಮದುವೆ ಮುಗಿಯುವವರೆಗೂ ಇವರಿಗೆ ಯಾವ ಶಿಕ್ಷೆ ನೀಡಿಕೊಡುದು? ಆತ್ಮೇರೆ, ಲಕ್ಷ್ಮಿ ವಿಷಕನ್ಯೆಯಾದದ್ದು ಯಾವ ಪಂಚಾಂಗವೂ ಅಲ್ಲ, ಈ ಪಾಮರಸನ ಕಾಂಚನವೇ ಕಾರಣ. ಹಣದ ಆಶೆಗಾಗಿ ಸುಳ್ಳು ದೋಷಾರೋಪವನ್ನು ಕೊಟ್ಟ ಈ ಘಾತಕನ ದುರಾಸೆಯಿಂದಲೇ ಲಕ್ಷ್ಮಿ ವಿಷಕನ್ಯೆಯಾದದ್ದು. ಲಕ್ಷ್ಮಿ ವಿಧವೆಯಾದದ್ದು ಯಾವ ವಿಧಿಯ ಶಾಪವೂ ಅಲ್ಲ, ಈ ದುರಾತ್ಮನ ಹೀನ ಅಭಿಲಾಷೆಗಳೇ ಕಾರಣ. ಹೌದಮ್ಮ, ಅಂದು ನಾವು ಮಾಡಿದ ಇವರಿಗೆ ಅವಮಾನವೇ ಇಷ್ಟಕ್ಕೆಲ್ಲ ಕಾರಣವಾಯ್ತಮ್ಮ. ಅಂದು ಬಾರ್ನಲ್ಲಿ ನಡೀತಕ್ಕಂಥ ಇವರು ವಿಜಯೋತ್ಸವ ನೋಡಿ ವಿಜಯ ಪ್ರಸಾದ್ ನನಗೆ ವಿಷಯ ತಿಳಿಸಿದ್ದಮ್ಮ. ತಕ್ಷಣವೇ ದುರ್ವ್ಯಸನಗಳನ್ನು ಇಲ್ಲಿ ಎದ್ಕೊಂಡು ಬಂದಿದ್ದೀವಮ್ಮ. ಈಗ ಹೇಳಿ ಅಪ್ಪಾಜಿ, ತೀರದ ತಾರುಣ್ಯ ಚಪಲಕ್ಕಾಗಿ ದಿನವೊಂದು ಆಲಿಂಗನ ಬಯಸೋ ಈ ಮದೋನ್ಮತ ಮದನಾರಿ ವಿಷಕನ್ನೆಯೋ ಅಥವಾ ಒಬ್ಬ ದುರಳನ ದುರಾಶೆಯನ್ನು ಧಿಕ್ಕರಿಸಿ ತನ್ನ ಬಾಳನ್ನೇ ಸರ್ವನಾಶ ಮಾಡಿಕೊಂಡ ಈ ಸದ್ಗುಣ ಸುಶೀಲ ವಿಷಕನ್ನೆಯೋ ಲಂಗು ಲಗಾಮಿಲ್ಲದ ಹರಿಬಿಟ್ಟ ಮನದ ಮಂಗ ಚೇಷ್ಟೆಗಳಿಂದ ತನ್ನ ಸರ್ವಾಂಗಗಳನ್ನೇ ಮಲಿನ ಮಾಡಿಕೊಂಡ ಈ ಧನಲಕ್ಷ್ಮಿ ವಿಷಕನ್ನೆಯೋ ಇಲ್ಲ ಪ್ರಾಣಕ್ಕಿಂತಲೂ ಮಾನ ಹೆಚ್ಚೆಂದು ಯಾವ ಈ ಅಭಿಲಾಷೆಗೆ ಅಪೇಕ್ಷಿಸದೆ ತನ್ನ ಪವಿತ್ರ ಶೀಲವನ್ನು ಕಾಯ್ದುಕೊಂಡು ಬಂದ ಈ ಪಾವನ ಗಂಗೆ ವಿಷಕನ್ನೆಯೋ? ಹೇಳಿ ಅಪ್ಪಾಜಿ, ಹೇಳಿ. ವಿಜಯ್, ಚೈತ್ರ, ಬೇಡ ವಿಜಯ್, ಬೇಡ. ಅವಳೇನೇ ಒಪ್ಪಿಕೊಂಡ್ರು ನೀನು ಮಾತ್ರ ಅವಳಿಗೆ ತಾಳಿ ಕಟ್ಕೊಡುದು ವಿಜಯ್.
ಯಾಕೆ ಅಪ್ಪಾಜಿ? ಯಾಕೆ ಅಪ್ಪಾಜಿ? ಚರಿತ್ರೆ ಕಳಂಕಿತವಾದರೆ ಏನಾಯ್ತು? ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಲ್ಲ, ಇನ್ನು ಯಾರು ಅದನ್ನು ಕಬಳಿಸಿಲ್ಲ. ಬೇಡಪ್ಪ ವಿಜಯ್, ನನಗೆ ಅವಳ ಆಸ್ತಿ ಅಂತಸ್ತು ಮಿಲ್ಲು ಮಹಾಲು ಏನು ಬೇಕಾಗಿಲ್ಲ. ಮಾನ ಮರ್ಯಾದೆ ಇಲ್ಲದ ಈ ಧನಲಕ್ಷ್ಮಿಗೆ ಧಿಕ್ಕಾರ ಧಿಕ್ಕಾರ. ನಿಲ್ಲಿ, ನೀವು ಯಾರು ಅವಳ ಬೆನ್ನತ್ತಿ ಹೋಗಬೇಕಾಗಿಲ್ಲ. ಹೊರಗಡೆ ಅವರ ತಂದೆ ಮಗಳ ದುರ್ನಡತೆಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಏನು ಗೊತ್ತಿಲ್ಲದವರಾಗೆ ಹೊರಗಡೆ ಕಾಯ್ತಾ ಕುಳಿತಿದ್ದಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಯಾವುದೋ ದುರಂಕಾರದಲ್ಲಿ ಮನುಷ್ಯತ್ವವನ್ನೇ ಮರೆತು ವರ್ತಿಸಿಬಿಟ್ಟೆ. ದಯವಿಟ್ಟು ಇದನ್ನೆಲ್ಲ ಮನ್ನಿಸಿ ನನ್ನ ಮನೆಗೆ ಸೊಸೆಯಾಗಿ ಬರ್ತೀಯಲ್ಲ. ಸಂತೋಷ್, ಲಕ್ಷ್ಮಿ, ಈ ಮಾಂಗಲ್ಯ ಯಾವ ಕೊರಳನ್ನು ಅಲಂಕರಿಸಬೇಕಾಗಿತ್ತು ಆ ಕೊರಳಿಗೋಸ್ಕರನೇ ಇದುವರೆಗೂ ಕಾದಿದೆ. ದಯವಿಟ್ಟು ಒಪ್ಪಿಕೋ. ಹೌದಮ್ಮ, ಇದಕ್ಕೆ ಋಣಾನು ಬಂದ ಅನ್ನೋದು. ನಡಿಯಮ್ಮ. ಯಾಕೆ ಶಾಸ್ತ್ರಿಗಳೇ, ಈಗ ಮಂತ್ರ ಪ್ರಾರಂಭಿಸಬಹುದು. ಮಾಡಿಬಿಡನ್ರಿ, ಮುಗಿಸ್ಬಿಡೋಣ. ಇಷ್ಟೆಲ್ಲ ಲೇಟ್ ಆಗಿಬಿಡ್ತೀನಿ. ಫಲ ಆಯ್ತು, ಜನ ಎಲ್ಲ ನೋಡ್ತಾ ಇದಾರೆ, ಕಾಯ್ತಾ ಇದಾರೆ. ಕಥೆಯ ಸಾರಾಂಶವನ್ನು ಆಗಿಲ್ಲ. ಗಟ್ಟಿ ಮೇಳ ಗಟ್ಟಿ ನನ್ನ ತಂಗಿ ಅಂತ ಮದುವೆ ಅಂತೂ ಮುಗೀತು. ಅಂದು ನಾನು ಆ ದೇವಿಯಲ್ಲಿ ಅಂದ್ಕೊಂಡಾಗೆ ಇವತ್ತು ಅರಿಶಿಣ ಕುಂಕುಮ ಹೂಬಳೆಗಳನ್ನು ನಾನು ಮುತ್ತೈದೆಗೆ ಕೊಡ್ತೇನೆ ಅಂತ ಅನ್ಕೊಂಡಿದ್ದೆ. ಆ ಕಂಕಣ ಇವತ್ತು ಕೂಡಿ ಬಂದಿದೆ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ಮಹಿಳೆಯರಲ್ಲಿ ವಿನಂತಿ. Thank you.